ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ತಮಗೆ ಈಗ ಬಲಮುರಿ ಕ್ಷೇತ್ರದ ಅರ್ಥವನ್ನು ಮಾಡ್ತಾ ಇದ್ದೀನಿ. ತಲೆ ಮೇಲೆ ಗಂಗೆಯನ್ನು ಹೊತ್ತುಕೊಂಡಿರ್ತಕ್ಕಂಥ ಅರ್ಧಚಂದ್ರ ಇರತಕ್ಕಂಥ ಕೈಯಲ್ಲಿ ಶಿರಶೂಲ ಮತ್ತು ಡಮರುಗ ಇಟ್ಕೊಂಡಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಭಂಗಿಲಿರ್ತಕ್ಕಂಥ ಮಹಾ ದೇವನನ್ನು ತಾವೀಗ ನೋಡ್ತಾ ಇದ್ದೀರಾ. ಈ ಒಂದು ಪುತ್ಥಳಿಯು ಬಲಮುರಿ ಕ್ಷೇತ್ರದಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಇದೆ. ಇದು ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಆರಂಭದಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಈಶ್ವರನ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಈಗ ಡಮರುಗ, ತ್ರಿಶೂಲ, ಕತ್ತನಲ್ಲಿ ಹಾವು, ತಲೆ ಮೇಲೆ ಚಂದ್ರ, ಗಂಗೆ ಇಟ್ಕೊಂಡಿರ್ತಕ್ಕಂಥ ವಿಶೇಷ ಭಂಗಿಲಿರ್ತಕ್ಕಂಥ ಈಶ್ವರನನ್ನು ತಾವು ನೋಡ್ತಾ ಇದ್ದೀರಾ. ಮತ್ತು ಎಡಗಡೆಯಲ್ಲಿ ಗಂಗೆ ಇರ್ತಕ್ಕಂಥದ್ದು ಒಂದು ದೇವಸ್ಥಾನ ಕೂಡ ಇದೆ. ಮೇಲೆ ಒಂದು ಗೋಪುರ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಅಲಂಕೃತ ಬಣ್ಣಗಳಿಂದ ಕಂಗೊಳಿಸ್ತಾ ಇರತಕ್ಕಂಥ ಒಂದು ಈಶ್ವರನ ಪುತ್ಥಳಿಯನ್ನು ತಾವು ನೋಡ್ತಾ ಇದ್ದೀರಾ ಈಗ. ಮತ್ತು ಅಗಸ್ತ್ಯ ಮಹರ್ಷಿಗಳು ಇರತಕ್ಕಂಥದ್ದು ಬಲಗೈಯಲ್ಲಿ ಅವ್ಯವಸ್ಥ, ಎಡಗೈಯಲ್ಲಿ ಕಮಂಡಲ ಇಟ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಈಗ. ಬಹಳ ಸುಂದರವಾಗಿರ್ತಕ್ಕಂಥ ಈ ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ. ಭಾಳ ಇತ್ತೀಚೆಗೆ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಮೊದಲು ಇಲ್ಲಿ ಚಿಕ್ಕದೊಂದು ಗುಡಿ ಇತ್ತು, ಅದನ್ನು ಎಲ್ಲ ಕೆಡವಿ ಈಗ ವಿಶಾಲವಾಗಿರ್ತಕ್ಕಂಥ ಅಗಸ್ತ್ಯೇಶ್ವರ ದೇವಸ್ಥಾನ, ಈಶ್ವರನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ, ಮಾತೆಯ ಅಮ್ಮನವರ ದೇವಸ್ಥಾನ ಎಲ್ಲವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ ನಡ್ಕೊಂಬರ್ತಾ ಇದ್ದೀನಿ, ತಿಡಿ ಶಿವವನ್ನು ತೋರ್ತಾ ಇದ್ದೀನಿ. ಗೋಪುರವನ್ನು ತಾವು ನೋಡ್ತಾ ಇದ್ದೀರಾ ಈಗ. ಭಾಳ ಸುಂದರವಾಗಿ ಕೆತ್ತನೆ ಕೆಲಸ ಮಾಡಿರ್ತಕ್ಕಂಥ ಗೋಪುರ ಇದಾಗಿದೆ. ಇದು ಹಲವಾರು ಗೊಂಬೆಗಳನ್ನು ಮಾಡಿ ಮೇಲೆ ನಿಲ್ಲಿಸಿದ್ದಾರೆ. ದ್ವಾರಪಾಲಕರಿರ್ತಕ್ಕಂಥದ್ದು ಎಲ್ಲವನ್ನು ತಾವು ನೋಡ್ಬೋದು ಈಗ. ನೋಡಿ ಹತ್ರ ಬಂದಾಗ ಎಡಗಡೆ ಮತ್ತು ಬಲಗಡೆ ದ್ವಾರಪಾಲಕರು ನಿಂತಿರ್ತಕ್ಕಂಥ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ ಅತ್ಯಂತ ಅದ್ಭುತವಾಗಿ ನಮಗೆ ಕಂಗೊಡುತ್ತಾ ಇದೆ. ಇಲ್ಲಿ ಒಳಗಡೆ ಒಂದು ವಿಶೇಷ ವಿನ್ಯಾಸದ ಬಾಗಿಲನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಬಾಗಿಲು. ಒಂದು ಅಂಗಣಕ್ಕೆ ಬಂದಾಗ ಬಲಭಾಗದಲ್ಲಿ ಮತ್ತೆ ತಾಯಿ ದೇವಿಯ ಒಂದು ದೇವಸ್ಥಾನ, ಈಶ್ವರನ ದೇವಸ್ಥಾನ ಮತ್ತು ಗಣಪತಿಯ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಇತ್ಯಾದಿ ದೇವಸ್ಥಾನಗಳನ್ನು ಕಾಣಬಹುದಾಗಿದೆ. ಇಲ್ಲಿ ಹೋಗಿದಂಗೆ ಒಂದು ಬಸವನ ನಂದಿಯ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಈಶ್ವರನ ದೇವಸ್ಥಾನದ ಮುಂದೆ ಯಾವಾಗಲೂ ಕೂಡ ನಂದಿ ಇರತಕ್ಕಂಥದ್ದನ್ನು ತಾವು ಗಮನಿಸ್ಬೋದಾಗಿದೆ. ನೋಡಿ ಯಾವ ರೀತಿ ಈಶ್ವರನ ದೇವಸ್ಥಾನದ ಮುಂದೆ, ಗರ್ಭಗುಡಿಯ ಮುಂದೆ ಒಂದಲ್ಲ ಎರಡು ನಂದಿಗಳಿರತಕ್ಕಂಥದ್ದು ಮತ್ತು ಗೋಪುರ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ನೋಡಿ ಬಹಳ ಸುಂದರವಾಗಿ ಆ ನೀಲಿ ಬಣ್ಣದ ಆಕಾಶ ಮತ್ತು ಬಿಳಿ ಬಣ್ಣದ ಮೋಡಗಳ ಬ್ಯಾಕ್ಗ್ರೌಂಡ್ನಲ್ಲಿ ನೋಡಿ ಅಗಸ್ತ್ಯೇಶ್ವರ ಋಷಿಗಳು ಇರತಕ್ಕಂಥದ್ದು, ದ್ವಾರಪಾಲಕರಿರತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥ ಪ್ರವೇಶ ದ್ವಾರ ಮುಂದೆ ದಾಟಿದ್ರೆ ಒಂದು ಚಿಕ್ಕದಾದ ಒಂದು ನಂದಿ ವಿಗ್ರಹ ಮತ್ತು ಅದಾದ ಮೇಲೆ ಗರ್ಭಗುಡಿ ಎದುರಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಇದೆ. ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಈಗ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ. ಈಗ ತುಂಬ ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಇದು. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಮೊದಲು ಹಳೆ ದೇವಸ್ಥಾನ ಇತ್ತು, ಈಗ ಪುನರುಜ್ಜೀವನಗೊಳಿಸಿ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದಾರೆ ಈಗ. ಇಲ್ಲಿ ಒಳಗಡೆ ಶಿವಲಿಂಗ ಇದೆ, ಪ್ರಭಾವಳಿ ಇದೆ. ಇಲ್ಲಿ ಅರ್ಚಕರು ಈಗ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೀರಾ ಈಗ. ಈಶ್ವರನ ಲಿಂಗಕ್ಕೆ ಮಹಾಮಂಗಳಾರತಿಯನ್ನು ಮಾಡಿ ಮಂಗಳಾರತಿಯನ್ನು ನನಗೆ ಕೊಡೋದಕ್ಕೋಸ್ಕರವಾಗಿ ತಾವು ಮಾಡ್ತಾ ಇದ್ದಾರೆ. ಅವತ್ತು ಯಾರು ಇರಲಿಲ್ಲ ಇಲ್ಲಿ, ನಾನು ಒಬ್ಬನೇ ಇದ್ದಿದ್ದು. ಅರ್ಚಕರಿಗೆ ಹೇಳಿ ಇಲ್ಲಿ ಬಂದು ವಿಶೇಷವಾಗಿ ದರ್ಶನವನ್ನು ಮಾಡ್ತಾ ಇದ್ದೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಲಿಂಗ ಇದೆ, ಅದಕ್ಕೆ ಹೂವನ್ನು ಮೂಡಿಸಿ ರುದ್ರಾಕ್ಷಿ ಮಾರಿ ಹಾಕಿದ್ದಾರೆ. ಒಂದು ಸುಂದರವಾಗಿರ್ತಕ್ಕಂಥ ಪರಿಸರ ಇದೆ, ಪ್ರಶಾಂತವಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಸ್ವಾಮಿ ನಮಸ್ಕಾರ. ತಮ್ಮ ಹೆಸರು ಸ್ವಾಮಿ? ತಮ್ಮ ಹೆಸರು? ರಮೇಶ್ ಅಂತ. ಈ ಅಗಸ್ತ್ಯೇಶ್ವರ ದೇವಸ್ಥಾನದ ಬಗ್ಗೆ ಇತಿಹಾಸ ಏನ್ ಹೇಳ್ತೀವಿ ಸ್ವಾಮಿ? ಇದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ರಾಜರಾಜ ಚೋಳ ಮಹಾರಾಜರು ಕಟ್ಟಿಸಿರುವ ದೇವಸ್ಥಾನ ಅಗಸ್ತ್ಯೇಶ್ವರ ಸ್ವಾಮಿ ಅಂತ. ಇದಕ್ಕೆ ಕ್ರಿಸ್ತಪೂರ್ವ 3ನೇ ಶತಮಾನ 1750 ವರ್ಷ ಆಗಿದೆ. ಇದು ಕಾಶಿಗಿಂತ ಒಂದು ಗುರುಗಂಜಿ ತೂಕ ಜಾಸ್ತಿ ಅಪ್ಪ. ಕಣ್ವ ಮಹರ್ಷಿಗಳು ಸಾಕುವಂತಲೇ ಸಾಕು ಸಂಜೆ ಕಣ್ವರಿದ್ದಂಥ ಜಾಗ. ಬಾಪರಾಯ
ಚೆನ್ನಾಗಿದೆ. ಕುತ್ತಿಗೆ ಕರ್ಣ ಹುಟ್ಟಿದ್ದು ಇದ್ದೇನೆ ಮಹಾಭಾರತದಲ್ಲಿ. ಇದು ಕಾಶಿ ವಿಶ್ವನಾಥಿಗೆ ಅಂತ ಒಂದು ಗುರುಗಂಜೆ ತೂಕ ಜಾಸ್ತಿ. ನಮ್ಮ ದೇವಸ್ಥಾನದಲ್ಲಿ 3 ನಂದಿ ಇದೆ ನೋಡಿ ಪ್ರಕಾರದಲ್ಲಿ. ಇಲ್ಲೊಂದು, ಅಲ್ಲೊಂದು, ಅಲ್ಲೊಂದಿದೆ. 26ನೇ ಶತಮಾನ ಇದು. ಆಯ್ತು, ಸುಮಾರೊಂದು 2023 ವರ್ಷ ಆಯ್ತು ಈ ದೇವಸ್ಥಾನ ಕಟ್ಟಿ. ಹೌದು. ತಾವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ ಇಲ್ಲಿ? ನಾವೀಗ ಒಂದು 5 ವರ್ಷ ಆಯ್ತು. 4-5 ವರ್ಷ. ಇದು ಮುಜರಾಯಿ ಇಲಾಖೆ ಸೇರಿದ್ಯಾ? ಇದು ಟ್ರಸ್ಟ್ ಇದು. ಟ್ರಸ್ಟ್ ಮಾಡಿದ್ದಾರೆ. ಆಯ್ತು ಸ್ವಾಮಿ, ಧನ್ಯವಾದಗಳು. ಧನ್ಯವಾದ. ನಂದೀಶ್ವರ ಇದು. ಈ ಲಿಂಗದ ಬಗ್ಗೆ ಹೇಳಿ ಸ್ವಾಮಿ. ಆಗಲೇ ಸ್ಥಾಪನೆ ಮಾಡಿರೋದು. ಹಾ ದೇವಸ್ಥಾನ ಕಟ್ತಾ ಸ್ಥಾಪನೆ ಮಾಡಿರೋದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಸ್ಥಾಪನೆ ಮಾಡೋದು. ಆಗ್ಲೇ ಇದು ನಂದಿ. ನಂದಿ ಈಶ್ವರನ ದೇವಸ್ಥಾನ ಮುಂದೆ ಇರತಕ್ಕಂಥ ನಂದಿ. ನಂದಿ ಹೌದು. ಅಲ್ಲಿರೋ ನಂದಿ ಅದೂ ಅಷ್ಟೇನೆ. ಅಥವಾ ಈ ಗೋಪುರದ ಬಗ್ಗೆ ಹೇಳಿ. ಗೋಪುರ ಈಗೊಂದ ಬೋರ್ಡ್ ಅಲ್ಲೇ ಹಾಕಿದಾರಲ್ಲ, 2016ರಲ್ಲಿ ಕಟ್ಟಿರೋದು. 2016 ಮಾಡಿದ್ರ? 16 12ರಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ, ಕೃಷ್ಣಪೂರ್ವ. ಈಗ ಹೊಸ್ತ ಕಟ್ಟಿದ್ರು ಇವೆಲ್ಲ ಹೊಸ್ತ ಮಾಡಿರೋದಪ್ಪ. ಇದು ಶಾಂಪಲ್ ಮಾಡಿದ್ದು. ಅದು ಗೋಪುರ ಮಾಡುವಾಗ ಕೆಲಸ ಮಾಡೋರು ಶಾಂಪಲ್ ಮಾಡಿದ್ರು. ಈ ಕಡೆ ಇದು ಹರಿಹರ ದೇವಸ್ಥಾನ ಅಂತ ಇಲ್ಲೇ ಬೋರ್ಡ್ ಹಾಕ್ಯಾರ ನೋಡಿ. ಇವರು ಸ್ಥಾಪನೆ ಮಾಡ್ತಿದ್ರು. ಹೋಗ್ಬೋದಾ? ಹೋಗ್ಬೋದು. ಸರಿ. ಇದು ಹರಿಹರ. ನಾರಾಯಣ ಮತ್ತೆ ಹರಿ ಮತ್ತೆ ಹರ. ಇದು ಯಾವಾಗ ಸ್ಥಾಪನೆ ಆಗಿತ್ತು? ಅಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಬೋರ್ಡ್ ಮೇಲೆ. ಸರಿ ಸರಿ, ಆಯ್ತು. ಇಲ್ಲಿ ಗಣಪತಿಯ ಒಂದು ದೇವಸ್ಥಾನ ಕೂಡ ಇದೆ. ಗರ್ಭಗುಡಿ ಇದೆ ನೋಡಿ. ಗಣಪತಿ ತುಂಬಾ ಸುಂದರವಾಗಿರ್ತಕ್ಕಂಥ ಗಣಪತಿ ಇದೆ ಇಲ್ಲಿ. ತಾವು ನೋಡ್ತಾ ಇದ್ದಾರೆ ಈಗ ನೋಡಿ. ಇಲ್ಲಿ ಯಾವಾಗ ಸ್ಥಾಪನೆ ಆಗಿದ್ದು, ಈ ದೇವಸ್ಥಾನ ಯಾರು ಕಟ್ಟಿದ್ದು ಅನ್ನೋ ಬಗ್ಗೆ ವಿವರಣೆ ಕೂಡ ಇದೆ ಇಲ್ಲಿ ನೋಡಿ. ಸುಂದರವಾಗಿರ್ತಕ್ಕಂಥ ಗಣಪತಿ ವಿಗ್ರಹ ನೋಡ್ತಾ ಇದ್ದಾರೆ ಈಗ. ಗಣಪತಿಗೆ ಬಲಗಡೆ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಬಲಗಡೆ ಸೊಂಡಲ್ಲಿ ಕಳಸಾಗಿದೆ. ಕಳಸದಲ್ಲಿ ಮಾಂಸಕ್ಕೆ ಬುತ್ತಿ ಇದೆ. ಅದರ ಮೇಲೆ ತೆಂಗಿನಕಾಯಿ ಇದೆ. ಗಣಪತಿ ಇರತಕ್ಕಂಥ ರೂಪವನ್ನು ವಿವರಣೆ ಮಾಡಿ ನಮಗೆ ಹೇಳಿದ್ದಾರೆ ಈಗ ನೋಡಿ. ಈಶ್ವರನ ಪ್ರತಿಮೆ ಹಿಂಭಾಗದಲ್ಲಿ ಅದರ ದೇವಸ್ಥಾನ ಒಳಾಂಗಣಕ್ಕೆ ಬಂದಿದೆ ಈಗ. ಇಲ್ಲಿ ಗಣಪತಿ ದೇವಸ್ಥಾನದ ಒಂದು ಗರ್ಭಗುಡಿಯ ಗೋಪುರ, ಅಗಸ್ತ್ಯೇಶ್ವರ ಸ್ವಾಮಿಯ ಗರ್ಭಗುಡಿಯ ಗೋಪುರ ಮತ್ತು ಅಬ್ನವರ ದೇವಸ್ಥಾನದ ಗರ್ಭಗುಡಿಯ ಗೋಪುರ ಇದೆ ಇಲ್ಲಿ. ತಾವು ನೋಡ್ತಾ ಇದ್ದೀರಾ ಈಗ. ಅತ್ಯಂತ ಸುಂದರವಾದ ಕೆತ್ತನೆ ಕೆಲಸಗಳಿಂದ ಮಾಡಿರ್ತಕ್ಕಂಥ ಈ ಒಂದು ದೇವಸ್ಥಾನವನ್ನ ತಾವು ನೋಡ್ತಾ ಇದ್ದೀರಾ ಈಗ ನೋಡಿ. ಎಷ್ಟು ಚೆನ್ನಾಗಿದೆ, ಸುಂದರವಾದ ಗೊಂಬೆ. ನಾರಾಯಣ ಆಗ್ಲೇ ಇದು ಎಲ್ಲ ದೇವಸ್ಥಾನಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆಗಿನ ಕಾಲ ಅವರು ಶಿಲಾಶಾಸನ ಇದು. ಶಿಲಾಶಾಸನ ಇಲ್ಲಿ ಶಿಲಾಶಾಸನ ಇದೆ ಇಲ್ಲಿ. ಕಿಸತಕ್ಕ 3ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಶಿಲಾಶಾಸನ ಇದು. ಇದನ್ನು ಏನ್ ಬರೆದ್ರೆ ಗೊತ್ತಾಗತ್ತೆ ನಿಮ್ಗೆ? ಇದು ಶನೇಶ್ವರ ದೇವಸ್ಥಾನ. ಶನೇಶ್ವರ ಸ್ವಾಮಿ ನೀಲಾದ ಸಮಭಾಸ್ತಂ ಪ್ರಯತ್ನಗರದಂ ಛಾಯಾಮಾತ ಸಂಭೂತಂ ತಮಾಂಶೇಶ್ವರ ಶನೇಶ್ವರ ಇದ್ದ ಸ್ವರೂಪತ್ತಾ ಇದ್ದೀನಿ ತನ್ನೋ ಶನೇಶ್ವರ ಪ್ರಚೋದಯ. ಶನೇಶ್ವರ ಸ್ವಾಮಿ ದೇವಸ್ಥಾನ ಮೇಲೆ ಗೋಪುರ ಇದೆ ಇಲ್ಲಿ. ಅಲ್ಲಿಂದ ಮುಂದೆ ಬಂದ್ರೆ ಎಡಭಾಗದಲ್ಲಿ ಅಮ್ಮನವರ ಒಂದು ದೇವಸ್ಥಾನ ಇರತಕ್ಕಂಥದ್ದು ತಾವು ನೋಡ್ತಿದ್ರ. ಹಲವಾರು ಕಂಬಗಳಿಂದ ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ ಇಲ್ಲಿ. ವಿಶೇಷವಾಗಿ ಪುರಂಜಿಗೊಳಿಸಿದ್ದು ಪ್ರಸನ್ನ ಅಂತ ಅಮ್ಮನವರದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತೈ 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 ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತೈ 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 ನಮಃ. ಪ್ರಸನ್ನ ಅಂಬಕ್ಕ ದೇವಸ್ಥಾನ ಇದು. ಗರ್ಭಗುಡಿಯಲ್ಲಿ ದೇವರ ದರ್ಶನವನ್ನು ಮಾಡಿದ್ವಿ. ಈಗ ಎರಡು ಭಾಗಕ್ಕೆ ಇಲ್ಲಿ ಒಂದು ಗುಡಿ ಇದೆ. ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಿ ಇದೆ. ಎಲ್ಲಾ ದೇವಸ್ಥಾನ ಕೂಡ ಆಂಜನೇಯ ದೇವಸ್ಥಾನ. ಇಲ್ಲಿ ಕೂಡ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದನ್ನ ಇಟ್ಟಿದ್ದಾರೆ ಇಲ್ಲಿ.
ಬಲಮುರಿಯ ದಡದ ಮೇಲೆ ಕಟ್ಟಿರ್ತಕ್ಕಂಥದ್ದು ನೋಡಿ. ನೋಡಿ ಬಲ್ಭಾಗದಲ್ಲಿ ಬಲಮುರಿ ಹಾವೇರಿ ತೀರ ಇದೆ. ಕಾವೇರಿ ತೀರ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ. ನೋಡ್ತಾ ಇರ್ತಕ್ಕಂಥ ವೃಂದಾವನ ಮತ್ತು ನಾಗರಿಕಲ್ಲನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಕಾವೇರಿ ತೀರ, ಬಲಮುರಿ, ಆ ಕಡೆ ಬಲಮುರಿ, ಈ ಸೈಡ್ ಅಲ್ಲಿ ಎಡಮುರಿ ಇದೆ ಇಲ್ಲಿ. ಅದು ನೋಡ್ತಾ ಇರ್ತಕ್ಕಂಥದ್ದು ಎಡಮುರಿ ಕಡೆಯಿಂದ ನೀರು ಹರ್ಕೊಂಡು ಬಲಮುರಿ ಕಡೆಗೆ ಬರ್ತದೆ ನೋಡಿ. ಇಲ್ಲಿ ಯಾವ ರೀತಿ ಗಿಡಗಳು ಸಂಪವಾಗಿ ಬೆಳೆದಿರ್ತಕ್ಕಂಥದ್ದು ಕಾವೇರಿ ತೀರ ಇದೆ. ಇಲ್ಲಿ ಮೋಡದ ಒಂದು ಪ್ರತಿಬಿಂಬ ನೀರಿನ ಮೇಲೆ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ರ. ಸ್ವಲ್ಪ ಪ್ರಸನ್ನವಾಗಿ ಹರಿತಾ ಇರತಕ್ಕಂಥದ್ದು, ನಿಂತಿರ್ತಕ್ಕಂಥದ್ದು ನೀರಿದು ಕಾವೇರಿ ನದಿ ಬಲಮುರಿ ಮತ್ತು ಎಡಮುರಿ ಇರ್ತಕ್ಕಂಥ ಸ್ಥಳ ಇದೆ. ಇದು ಹೊಸ ದೇವಸ್ಥಾನ ಈ ಕಟ್ಟಿರೋದು. ಬಲಮುರಿ ಕ್ಷೇತ್ರ ದೇವಸ್ಥಾನಗಳ ಅಭಿವೃದ್ಧಿ ಸಮಿತಿಯವರು ಸಮಿತಿ ಮಾಡಿ ಬೆಳಗುಳ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ವ್ಯಕ್ತಿಗಳ ಅನುಮತಿಯೊಂದಿಗೆ ಯುವಯೋಗಿ ಆಲಿಯಾ ಪ್ರೊಫೆಸರ್ ಶಿವರಾಮ್ ಮಲ್ವಳ್ಳಿ ಅವರು ಕೃಷಿ ಅಗತ್ಯ ಮತ್ತು ಮಾತಾ ಲೋಪಮಂತ್ರ ಅವರ ದೇವಸ್ಥಾನವನ್ನು ಅವರ ಪ್ರೇರಣೆಯಿಂದ ಸ್ಥಾಪಿಸಿದ್ದಾರೆ. ಏಲಂ ಗುರುಜಿ ಶ್ರೀಶೈಲ ಶಿವಾಚಾರ್ಯರ್ ಇವರ ಇಡೀ ಅಗತ್ಯರ್ ಮಹಾಕುಂಭಾಭಿಷೇಕ ಚಕ್ರವರ್ತಿಯವರು ದಿನಾಂಕ 22/8/2024 ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಬಲಮುರಿ ದೇವಾಲಯಗಳ ಅಭಿವೃದ್ಧಿ ಸಮಿತಿ. ಇಲ್ಲಿ ಒಂದು ಆಡಳಿತ ಮಂಡಳಿ ಇದೆ. ಜಗದೀಶ್ ಅವರು ಇದ್ದಾರೆ, ಸುಧಾಕರ್ ಅವರು, ಸಂತೋಷ್ ಅವರು, ಧನಂಜಯ ಅವರು, ಸ್ವಾಮಿ ಅವರು, ಗುಣವಂತ ಅವರು, ಸ್ವಾಮಿ ರಾಮೇಗೌಡ, ನಾಗೇಂದ್ರ, ವಸರಾಜ, ಕೈಲಾಸೇಗೌಡ, ವಿಶ್ವನಾಥ್, ಕೃಷ್ಣ, ನವೀನ್, ಕೆಲವರಾಯ ಸ್ವಾಮಿ, ಮುರಳಿ, ಕಿಶೋರ್, ಹರೀಶ್ ಕುಮಾರ್, ಸೋಮಶೇಖರ್ ಮತ್ತು ಕೃಷ್ಣ ಅಭಿಯಸ್ ಅವರು ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು. ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ. ಇಲ್ಲಿ ಪೂಜಾರರು ಮುಂದೆ ಬರ್ತಾರೆ, ಅದಕ್ಕೋಸ್ಕರವಾಗಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದ ವಿಹಂಗಮ ನೋಟವನ್ನೀಗ ಅದು ನೋಡ್ತಿದ್ರ. ಒಳಗಿನ ಪ್ರಾಂಗಣದಲ್ಲಿ ಇರತಕ್ಕಂಥ ಅಮ್ಮನಿಯವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ತಾವು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಕಂಬಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ ಪ್ರಾಂಗಣ. ಇಲ್ಲಿ 11 ದೇವಸ್ಥಾನದ ಮೇಲೆ ಶಿಲಾಶಾಸನ ಹಾಕಿದ್ದಾರೆ. ಸ್ವಸ್ತಿ ಶ್ರೀ ವಿದ್ಯಾಪೀಠ ಶಾಲಿ ವಾಹನ ಕನ್ನಡ ವರ್ಷ ಅಂತ ಬರ್ತಿದಾರಲ್ಲಿ ನಮ್ಗೆ ಕಾಣ್ತಾ ಇಲ್ಲ, ನಿಮ್ಗೆ ಅರ್ಥ ಆಗಲ್ಲ ಕನ್ನಡ, ಅದಕ್ಕೋಸ್ಕರ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ದಯಮಾಡಿ ಗೊತ್ತಾಗಿರೋ ಓದ್ಕೋಬೇಕು. ಶಿಲಾಶಾಸ್ತ್ರವನ್ನು ಮಾಡಿರ್ತಕ್ಕಂಥ ದೇವಿಯ ಒಂದು ಈಗ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಶಿಲಾಶಾಸ್ತ್ರ ಕೂಡ ಇದೆ. ಇಲ್ಲಿ ಅಮ್ಮನವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಈಗ ಗಣಪತಿ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವಸ್ಥಾನ ಮೇಲೆ ಗಣಪತಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ, 2 ಮಂದಿ ಇದಿರ್ತಕ್ಕಂಥದ್ದು ಈಶ್ವರ ದೇವಸ್ಥಾನ ಮುಂದೆ ಇರತಕ್ಕಂಥ ಈಶ್ವರ ಲಿಂಗ ಇದೆ. ಮೇಲೆ ಈಶ್ವರ ಪಾರ್ವತಿ ಮತ್ತು ನಂದಿ ಇರ್ತಕ್ಕಂಥದ್ದು, ಹೊರಗಡೆ ಶ್ರೀಮನ್ನಾರಾಯಣ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಇರ್ತಕ್ಕಂಥದ್ದು ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಈಶ್ವರನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಬಲಮುರಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈಗ ದೇವಸ್ಥಾನದಿಂದ ಸುಮಾರು ಒಂದು 50 ಅಡಿ ಮುಂದೆ ಬಂದರೆ ಅಲ್ಲಿ ಬಲಮುರಿಯ ಒಂದು ಡ್ಯಾಮ್ ಅನ್ನು ಕಟ್ಟಿದ್ದಾರೆ. ಇದು ಡ್ಯಾಮ್ ಅಲ್ಲಿ ನೀರು ಪೂರ್ತಿ ತುಂಬಿದೆ ಇದೆ, ಹರಿಯುವಷ್ಟು ನೀರಿಲ್ಲ ಇಲ್ಲಿ. ಎಡಗಡೆಯಲ್ಲಿ ಶಾಲೆ ಮಕ್ಕಳುಗಳು ಬಂದು ನೀರಲ್ಲಿ ಆಟ ಆಡ್ತಾ ಇರ್ತಕ್ಕಂಥದ್ದು. ಮಳೆ ಬಂದಾಗ ನೀರು ತುಂಬ ಬಂದ್ಬಿಡುತ್ತೆ, ಇಲ್ಲಿ ತುಂಬ ಪ್ರವಾಹ ಇರುತ್ತೆ. ಆಗ ಆ ಟೈಮ್ನಲ್ಲಿ ಇಂಥ ಕಡೆ ಬಂದು ಈಜಾಡೋದಕ್ಕೆ ಆಗಲಿ ಆಟ ಆಡೋಕ್ಕೆ ಆಗೋದಿಲ್ಲ. ಇದು ಈಗ ನೀರಿಲ್ಲಿ ಜಾಸ್ತಿ ಇಲ್ಲದೆ ಇರೋದ್ರಿಂದ ಶಾಲಾ ಮಕ್ಕಳು ಬಂದು ಆಟ ಆಡ್ತಕ್ಕಂಥ ದೃಶ್ಯವಂತ ಈಗ ನೋಡ್ತಾ ಇದ್ರ. ಬ್ಲ್ಯಾಕ್ ಯೂನಿಫಾರ್ಮ್ ಹಾಕೊಂಡಿರ್ತಕ್ಕಂಥ ಶಾಲೆಯ ಮಕ್ಕಳು ಇಲ್ಲಿದ್ದಾರೆ. ಇಲ್ಲಿ ದೂರದಲ್ಲಿ ಒಂದು ಬ್ರಿಡ್ಜನ್ನು ಕೂಡ ಕಟ್ಟಿದ್ದಾರೆ. ಇಲ್ಲಿ ಬ್ರಿಡ್ಜ್ ಇರಲಿಲ್ಲ ಮೊದಲು, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ನೀರಿನಲ್ಲಿ ಎತ್ತಿನ ಗಾಡಿನಲ್ಲಿ ಹೋಗ್ಬೇಕಾಗಿತ್ತು, ಆದರೆ ಈಗ ಬ್ರಿಡ್ಜನ್ನು ಕಟ್ಟಿ ಹೋಗೋದಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತೇವೆ. ನೀರಿಲ್ಲಿರೋದ್ರಿಂದ ಬರೀ ಬಂಡೆಗಳಿರತಕ್ಕಂಥದ್ದು ತಾವು ನೋಡ್ತಾ ಇದ್ದಾಗ ಇಲ್ಲಿ ಬ್ರಿಡ್ಜ್ ಮೇಲೆ ಬಂದಾಗ ನಮ್ಗೆ ಇಲ್ಲಿ ನೀರು ಕಾಣುತ್ತೆ. ಈಗ ಶಾಂತವಾಗಿರ್ತಕ್ಕಂಥ ನೀರು, ಹರಿಯೋ ನೀರಿಲ್ಲ ಇಲ್ಲಿ. ಅಲ್ಲಿ ಒಂದು ಡ್ಯಾಮಿನ ಒಂದು ಗೇಟ್ ಅಂತ ತೆರೆದಿದ್ದಾರೆ, ಅವನ್ನ ತೋರಿಸ್ತೀವಿ ನಿಮಗೆ. ಬ್ರಿಡ್ಜ್ ಮೇಲೆ ಹೋದ್ರೆ ನಿಮಗೆ ಅಲ್ಲಿ ಹಲವಾರು ಕಲ್ಲುಗಳಲ್ಲಿ ಇರತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನೋಡ್ತಿದ್ದೀರಾ. ಬ್ರಿಡ್ಜ್ ಮೇಲೆ ಬಂದಿದ್ದೀನಿ ಈಗ. ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಇಲ್ಲಿ ಹೋಗ್ಬೋದು. ನೀರು ಬಂದಾಗ ತುಂಬ ಫೋರ್ಸ್ ಇರ್ತದೆ.
ಇಲ್ಲಿ ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗೆ ನೀರು ಕಂಡ್ರೆ ತುಂಬ ಭಯ. ನೀರಿದ್ರೆ ಖಂಡಿತ ಹೋಗ್ತಾ ಇರಲಿಲ್ಲ ನಾನು. ಇಲ್ಲಿ ನೀರಿಲ್ಲ ಅಂದಮೇಲೆ ಜನಗಳೆಲ್ಲ ಕುಂತಿರೋದ್ರಿಂದ ಧೈರ್ಯ ಮಾಡ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ನೀರಿಲ್ಲ ಇಲ್ಲಿ. ನೀರಿದ್ದಾಗ ಈ ಡ್ಯಾಮ್ ಮೇಲಿಂದ ನೀರು ತುಂಬ ಫೋರ್ಸ್ ಆಗಿ ನೀರು ಹರಿಯುತ್ತೆ. ಈ ನೀರಿಲ್ಲದೆ ಇರೋದ್ರಿಂದ ಪ್ರಶಾಂತವಾಗಿದೆ, ಮೇಲೆ ನಡ್ಕೊಂಡು ಹೋಗ್ಬೋದಾಗಿದೆ. ಇಲ್ಲಿ ಕೂಡ ಕೆಲವು ಜನರು ಸ್ನಾನ ಮಾಡ್ತಾ ಇರತಕ್ಕಂಥದ್ದು, ನೀರಲ್ಲಿ ಆಟ ಆಡ್ತಾ ಇರತಕ್ಕಂಥದ್ದು ದೃಶ್ಯವನ್ನು ತಾವೀಗ ನೋಡ್ಬೋದಾಗಿದೆ. ನೋಡಿ, ನೀರಿಲ್ಲ, ಎಲ್ಲ ಬತ್ತಿ ಹೋಗಿದೆ. ಈಗ ಮಳೆಗಾಲ ಬಂದಾಗ ಇಲ್ಲಿ ತುಂಬ ನೀರು ಹರಿಯುತ್ತೆ. ಆಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅತ್ಯಂತ ಆಕರ್ಷಕವಾಗಿರುತ್ತೆ. ನೀರು ಧುಮುಕು ಒಂದು ರಭಸವನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಹುಟ್ಟಿಗಳನ್ನು ಹಾಕಿದ್ದಾರೆ. ಇಲ್ಲಿ ದುಂಡಾದ ದೋಣಿಗಳನ್ನು, 4 ದೋಣಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ದೋಣಿ ವಿಹಾರಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಯಾರು ಪ್ರೇಕ್ಷಕರು ಅಥವಾ ವಾಯುವಿಹಾರಿಗಳು ಅಥವಾ ಟೂರ್ ಬಂದಿರತಕ್ಕಂಥವ್ರು ಇದ್ದರೆ ಇಲ್ಲಿಂದ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಒಬ್ರಿಗೆ 50 ರೂಪಾಯಿ ಥರ ಒಂದು ರೌಂಡ್ಗೆ ಕರ್ಕೊಂಡು ಹೋಗ್ತಾರೆ. ಸುತ್ತಲೂ ಕೂಡ ಒಣಗಿದ ಪ್ರದೇಶ ಇದೆ. ಇಲ್ಲಿ ನೀರು ಬಂದಿರೋದ್ರಿಂದ ಎಲ್ಲ ಕಡೆ ಒಣಗಿದೆ. ಇಲ್ಲಿ ದೂರದಲ್ಲಿ ಬ್ರಿಡ್ಜು, ಸೇತುವೆ ಕಾಣ್ತಾ ಇರತಕ್ಕಂಥದ್ದು ತಾವು ನೋಡಿ. ಸೇತುವೆ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದಾಗಿದೆ. ಸುತ್ತಲೂ ರಮಣೀಯವಾದ ಒಂದು ಮರಗಿಡಗಳು ಬೆಳೆದಿರ್ತಕ್ಕಂಥದ್ದು. ಇಲ್ಲಿ ಒಂದು ಬ್ರಿಡ್ಜ್ ಮೇಲೆ ಅಲ್ಲಿ ಕೆಲವು ಜನ ಬಂದು ನೀರಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಅತ್ಯಂತ ಸುಂದರವಾಗಿರ್ತಕ್ಕಂಥ ರಮಣೀಯ ಪ್ರದೇಶ. ಸೂರ್ಯನ ಬೆಳಕಿನ ಹಿನ್ನೆಲೆಯಲ್ಲಿ ನೀರು ಮಿಂಚಿನಂತೆ ಹೊಳಿತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೃಶ್ಯ ಇದು. ಬಲಭಾಗದಲ್ಲಿ ಡ್ಯಾಮಿಂದ ಬಲಭಾಗಕ್ಕೆ ಬಂದರೆ ಇಲ್ಲೊಂದು ಕೂಡ ಡ್ಯಾಮ್ ಇದೆ. ಇಲ್ಲಿ ಅಲ್ಲಿಂದ ಕ್ಯಾನಲ್ಗೆ ನೀರು ಬಿಡ್ತಾರೆ. ನೋಡಿ, ಮಕ್ಕಳೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಈಗ ನೋಡಿ, ಈಗ ಬಿದ್ದ ಮೇಲೆ ವಾಪಸ್ ಬರ್ತಾ ಇದ್ದೀನಿ. ಈಗ ಎತ್ತ ಪ್ರಕಾರ 4 ದೋಣಿಗಳಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೀರಿನಲ್ಲಿ ತೇಲ್ಬಿಟ್ಟಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಹರಿವಾಣ ಅನ್ನೋಕ್ಕಿಂತ ಒಂದು ದೋಣಿ ಅನ್ನೋಕ್ಕಿಂತ ಕುಂಟಾದ ದೋಣಿ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ 4 ದೋಣಿಗಳಿದೆ. ಅಂಬಿಗರು ಕೂಡ ಇಲ್ಲೇ ಇದ್ದಾರೆ. ಯಾರಾದರೂ ಪ್ರೇಕ್ಷಕರು ಅಥವಾ ಟೂರಿಸ್ಟ್ಗಳು ಬಂದಾಗ ನೀರಲ್ಲಿ ದೋಣಿಯಲ್ಲಿ ಕೂರಿಸ್ಕೊಂಡು ಹೋಗಿ ಅವ್ರಿಗೆ ಒಂದು ರೌಂಡು ಪ್ರದಕ್ಷಿಣೆ ಮಾಡಿಕೊಂಡು ಬರ್ತಾರೆ. ಈಗ ತಾವು ನೋಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ದೋಣಿ ಇರತಕ್ಕಂಥದ್ದು. ಈ ದೂರದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗೇಟನ್ನು ಕಟ್ಟಿದ್ದಾರೆ. ಇಲ್ಲಿ ಆ ಗೇಟಿಂದ ಕ್ಯಾನೋ ಮಾಡಿದ್ದಾರೆ. ಕ್ಯಾನಲಿಂದ ನೀರು ಹೋಗುತ್ತೆ. ಎಡಭಾಗದಲ್ಲಿ ಹೊಳೆ ಹರ್ಕೊಂಡು ಹೋಗುತ್ತೆ, ಬಲಭಾಗದಲ್ಲಿ ಕ್ಯಾನಲ್ ಮಾಡಿ ಬೇಸಾಯಕ್ಕೆ ನೀರು ಬಿಟ್ಟಿರ್ತಕ್ಕಂಥವ್ರು ಕೂಡ ತಾವು ನೋಡ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಇರ್ತಕ್ಕಂಥ ಮಕ್ಕಳಲ್ಲಿ ಆಟಕ್ಕೆ ಬಂದಿದ್ದಾರೆ. ಇಲ್ಲಿ 2 ಗೇಟನ್ನು ತೆರೆದಿದ್ದಾರೆ. ಸ್ವಲ್ಪ ಕ್ಯಾನಲ್ಗೆ ನೀರು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ನೀರಿನ ಸೌಂಡು ಕೂಡ ತಾವು ಹೇಳ್ತಾ ಇದ್ದೀರಾ. ಅತ್ಯಂತ ರಮಣೀಯವಾದಂಥ ದೃಶ್ಯ ಇದಾಗಿದೆ ಇದು. ನೋಡಿ, ಎಷ್ಟು ಯಾವ ರೀತಿ ಸೋಸಲ್ಲಿ ನೀರು ಹರಿತಾ ಇರತಕ್ಕಂಥದ್ದು. ಜಾಸ್ತಿ ನೀರು ಬಂದಾಗ ದೊಡ್ಡ ಗೇಟನ್ನು ಎಲ್ಲ ಗೇಟುಗಳನ್ನು ಓಪನ್ ಮಾಡ್ತಾರೆ. ಈಗ ನೀರು ಕಮ್ಮಿರೋದ್ರಿಂದ 2 ಗೇಟುಗಳನ್ನು ಮಾತ್ರ ತೆರೆದಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ಎಲ್ಲವೂ ಕೂಡ ನೀರು ಹರಿದು ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಈಗ